ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಇದು ಹೊಸ ಲೇಔಟು. ಲೇಔಟ್ ಒಳಗಡೆ ಹೊಸ ಕೆರೆ ಇದು ಹೊಸ ಕೆರೆ ಎಲ್ಲ JCB ವರ್ಕೆಲ್ಲ ನಡಿ ಆಗಿ ನೀಟಾಗಿ ಕೆಲಸ ಆಗಿದೆ. ಒಳ್ಳೆ ವ್ಯೂ ಪಾಯಿಂಟ್ ಇದು. ಶಿವರಾಮ್ ಕಾರಂತ್ ಲೇಔಟ್ಗೆ ಹೊಸ ಕೆರೆ ಇದು. ಸುಮಾರು ಒಂದು 25 ಕೆರೆ ಇದೆ. 25 ಕೆರೆಯಲ್ಲಿ ಒಂದು ಹೊಸ ಕೆರೆ ಅಭಿವೃದ್ಧಿ ಆಗಿದೆ ಇದು. ಇನ್ನು ಬೇರೆ ಬೇರೆ ಕೆರೆಗಳ ವೀಡಿಯೋ ಮಾಡ್ತೀವಿ. ಈ ಫಸ್ಟು ಕೆರೆ ವೀಡಿಯೋ ಮಾಡ್ತಾಯಿದ್ದೀವಿ ಈಗ. ಈ ಕೆರೆ ಬಂದು ಒಡ್ರಳ್ಳಿ ಅಂತ, ಲಕ್ಷ್ಮೀಪುರ ಪಕ್ಕ ಇರೋ ಒಡ್ರಳ್ಳಿ. ಈ ಒಡ್ರಳ್ಳಿನೂ ಸುಮಾರು ಒಂದು 350 ಎಕರೆ ಅಕ್ವಿಷನ್ ಆಗಿದೆ ಲೇಔಟ್ ಇದು, ಲೇಔಟ್ ಮಾಡೋದಕ್ಕೆ. ಈ ಕಡೆ ಎಲ್ಲ ಬೇಲ್ಕೆರೆ, ಈ ಕಡೆ ಈಗ ಯಲಹಂಕ, ಇದೆಲ್ಲ ಯಲಹಂಕದಿಂದ ಬರ್ತಾ ರೋಡ್ ಇದು. ಎಲ್ಲ ಕಟ್ಟೂರು ಲೇಔಟಿಂದ ಬರ್ತಾ ರೋಡ್ ಇದು. ಈ ಮನೆಯಲ್ಲಿ ಕಟ್ಟಿರೋ ಪಕ್ಕದೇ ಶಿವರಾಮ್ ಕಾರಂತ್ ಲೇಔಟ್ ಇದು. ಇದು ಒಡ್ರಳ್ಳಿ ಕೆರೆ. ಹಿಂಗೋದ್ರೆ ಲಕ್ಷ್ಮೀಪುರ, ಬೇಲ್ಕೆರೆ, ಕಾಲ್ತಿಮ್ಮನಹಳ್ಳಿ ಎಲ್ಲ ಬರುತ್ತೆ. ಟೋಟಲ್ 17 ವಿಲೇಜ್ ಸೇರಿ ಶಿವರಾಮ್ ಕಾರಂತ್ ಲೇಔಟ್ ಮಾಡಿರೋದು. ಅದರಲ್ಲಿ ಇದು ಒಡ್ರಳ್ಳಿ ಕೆರೆ ಇದು. ನೀಟಾಗಿ ಅಭಿವೃದ್ಧಿ ಮಾಡಿದ್ದಾರೆ BD ಆಫೀಸರ್ಸ್. BD ಇನ್ಚಾರ್ಜ್ ಈ ಕೆರೆ ಇದು ಬಂದು. BBMP ಎಲ್ಲ BD ಇನ್ಚಾರ್ಜ್. ಚೆನ್ನಾಗಿ ಮಳೆ ಬಂದು ಚೆನ್ನಾಗಿ ನೀರು ಇದಾಗಿದೆ. ಇದು ಮಳೆ ಬರೋ ರಾಜಕಾಲುವೆ, ಮಳೆ ನೀರು. ಇದು ನೀರೆಲ್ಲ ಫಿಲ್ಟರ್ ಆಗಿ ನೀರು ಒಳ್ಳೆ ಫಿಲ್ಟರ್ ವಾಟರ್ ಇದೆ. ಇದು ಅಟ್ಟೂರು ಲೇಔಟಿಂದ ಬಂದು ಚಿಕ್ಕಪುರವ್ರಿಗೆ ಹೋಗಿ ತೋಡಿದ್ದು ಆ ರೋಡ್ ಇದು. 30 ಫೀಟ್ ರೋಡು. ಆ ಕಡೆ ದೊಡ್ಡ ರೋಡ್ ಇದೆ. ಅಂದರೆ ಬಸ್ಸು ಲಾರಿಲಿ ಓಡಾಡಲ್ಲ, ಚಿಕ್ಕ ಕಾರು, ಆಟೋ ಅಷ್ಟೇ. ಸುಮಾರು ಇದೆ ಕೆರೆ ಇದು. ಒಂದು 3 ಎಕರೆ ಇದೆ ಕೆರೆ ಇದು. 3 ಎಕರೆ 4 ಎಕರೆ ಇದೆ ಕೆರೆ ಇದು. 6 ಎಕರೆ ಇದೆ ಟೋಟಲಿ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಹೊಸ ಕೆರೆ ಹೆಸರು ಬಂದು ಒಡ್ರಳ್ಳಿ ಕೆರೆ ಇದು. ಇದು ಪಕ್ಕದ ಲಕ್ಷ್ಮೀಪುರ ವಿಲೇಜ್. ಹೀಗೆ ಮೇಲಕ್ಕೆ ಹೋದ್ರೆ ಸಂಭ್ರಮ್ ಕಾಲೇಜ್ ಬರುತ್ತೆ. ಶಿವರಾಮ್ ಕಾರಂತ್ ಲೇಔಟ್ ಇದು. ತುಂಬು ಚಿಲುಕುತ್ತಿರುವ ನೀರಿದು ಕೆರೆ, ಒಡ್ರಳ್ಳಿ ಕೆರೆ ಇದು. ಈ ಕಡೆ ಹೋದ್ರೆ ಲಕ್ಷ್ಮೀಪುರ, ಇದು ಸಂಭ್ರಮ್ ಕಾಲೇಜು. ಹೀಗೆ ಹೋದ್ರೆ MS ಪಾಳ್ಯ ಸೆಂಟ್ರಲ್ಲಿ ಒಡ್ರಳ್ಳಿ ಅಂತ, ಒಡ್ರಳ್ಳಿ ಕೆರೆ ಇದು. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಮಾಡಿರೋದು. ಇದ್ರ ಪಕ್ಕ ಎಲ್ಲ ಈ ಮನೆ ಬಿಲ್ಡಿಂಗಿಂದ ಒಂದು 100 ಅಡಿ ಬಿಟ್ಟರೆ ಶಿವರಾಮ್ ಕಾರಂತ್ ಲೇಔಟ್ ಸ್ಟಾರ್ಟ್ ಮಾಡಿದ್ದಾರೆ. ಇದು ಹಳೆ ವಿಲೇಜ್ ಎಲ್ಲ ಬಿಟ್ಟಿದ್ದಾರೆ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಕೆರೆ ಇದು. ಮಳೆಯಿಂದ ಬಂದು ನೀಟಾಗೆಲ್ಲ ಕೆರೆ ನೀರು ತುಂಬಿದೆ. ಕೆರೆ ಇದ್ದರೆ ಸುತ್ತಮುತ್ತ ಮನೆಗಳಿಗೆಲ್ಲ ನೀರು ಬರುತ್ತೆ. ಎಲ್ಲ ಬೋರ್ ಹಾಕಿದ್ರೆ ಮಿನಿಮಮ್ ಒಂದು 500 ಅಡಿ 300 ಅಡಿಗೆ ನೀರು ಬರುತ್ತೆ. ಎಲ್ಲ 1000 ಅಡಿ ಹೋಗಿತ್ತು, ಇವೆಲ್ಲ 100 ಅಡಿ 200 ಅಡಿ ಎಲ್ಲ ನೀರು ಬರುತ್ತೆ. ನೀಟಾಗಿ ತುಂಬಿದೆ ನೀರು ಮಳೆ ಬಂದು. ಇದು ಒಡ್ರಳ್ಳಿ ಕೆರೆ. ಸುಮಾರು ಒಂದು 300 ಎಕರೆ ಎಲ್ಲ ಅಕ್ವಿಷನ್ ಆಗಿದೆ ಲೇಔಟ್ ಇದು. ಅದರಲ್ಲಿ ಈ ಕೆರೆ ಬಿಟ್ಟಿದ್ದಾರೆ. ಸುತ್ತಮುತ್ತ ಎಲ್ಲ ಮನೆಗಳೆಲ್ಲ ಬಿಟ್ಟಿದ್ದಾರೆ. ಇದು ಪಕ್ಕ ಎಲ್ಲ ಲೇಔಟ್ ಇದು, BD ಲೇಔಟ್ ಮಾಡಿದ್ದಾರೆ. ಅದು ಮಳೆ
ಮಳೆ ನೀರು ಬಂದರೆ ಬರೋದು ನೀರದು ಮಳೆ ನೀರು. ಈ ಕೆರೆ ನೀರು ತುಂಬಿದ್ರೆ ಇದು ಎಕ್ಸಿಟ್ ಪಾಯಿಂಟು, ಹೊರಗಡೆ ಹೋಗೋದು ನೀರು. ತುಂಬ ಇನ್ನೊಂದು 5 ಅಡಿ ನೀರು ತುಂಬಿದ್ರೆ ನೀರು ಹೊಟ್ಟೋಗುತ್ತೆ, ಎಲ್ಲ ತುಂಬಿದ ನೀರೆಲ್ಲ ಹೊಟ್ಟೋಗುತ್ತೆ. ಈ ನೀರು ತುಂಬಿದ್ದೆಲ್ಲ ನೆಕ್ಸ್ಟು ಕೆರೆ ಇದೆ ಮೇಡಿ ಅಗ್ರಹಾರ ಅಂತ, ಆ ವಿಲೇಜ್ಗೆ ಹೋಗುತ್ತೆ ನೀರೆಲ್ಲ. ಇದು ಮೇಡಿ ಅಗ್ರಹಾರ ಕೆರೆ ನೀರು ತುಂಬಿದ ಮೇಲೆ ಹಂಗೆ ಬೇಲ್ಕೆರೆಗೆ ಹೋಗುತ್ತೆ ನೀರು. ಒಂದು ಕೆರೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಹೋದ ವೀಡಿಯೋದಲ್ಲಿ ಬೇಲ್ಕೆರೆ ವೀಡಿಯೋನ ಕೆರೆ ಅದು ವೀಡಿಯೋ ಮಾಡಿಲ್ಲ, ಅದು ಖಾಲಿ ಇದೆ. ಮೇಡಿ ಅಗ್ರಹಾರದ ವೀಡಿಯೋ ಮಾಡಿದ್ದೀವಿ, ಬಟ್ ನಾವು ಹೆಸರು ಹಾಕಿಲ್ಲ ಮೇಡಿ ಅಗ್ರಹಾರ. ಇದು ಒಡ್ರಳ್ಳಿ ಕೆರೆ, ಇದು ಒಂದು ಒಡ್ರಳ್ಳಿ ಕಡೆ. ಇಲ್ಲಿಂದನೇ ಸ್ಟಾರ್ಟ್ ಶಿವರಾಮ್ ಕಾರಂತ್ ಲೇಔಟ್ ಸ್ಟಾರ್ಟಿಂಗ್ ಪಾಯಿಂಟ್. ಬೇರೆ ಲೇಔಟೆಲ್ಲ ನೀರೆಲ್ಲ ಸ್ವಲ್ಪ ಸಮಸ್ಯೆ ಇರುತ್ತೆ, ಇಲ್ಲೆಲ್ಲ ಸಮಸ್ಯೆ ಇರಲ್ಲ. ಯಾಕಂದರೆ ಕೆರೆಗಳು ಜಾಸ್ತಿ ಇದೆ, ತುಂಬ ಕೆರೆಗಳಿದೆ, ಆರಾಮಾಗಿ ನೀರು ಇರುತ್ತೆ ಅಲ್ಲಿ.